ನಮಸ್ಕಾರ ಪ್ರಿಯ ಬಂಧುಗಳೇ. ಈ ವಿಡಿಯೋದಲ್ಲಿ ಭಗವಂತನಿಗೆ ಯಾವಾಗಲೂ ಭಕ್ತರ ಚಿಂತೆ ಎನ್ನುವುದನ್ನು ಒಂದು ಘಟನೆ ಮೂಲಕ ತಿಳಿಯೋಣ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದ 9ನೇ ದಿನ. ನಾಳೆ ಸಂಜೆಯೊಳಗೆ ಪಾಂಡವರಲ್ಲಿ ಒಬ್ಬನನ್ನಾದರೂ ಮುಗಿಸುತ್ತೇನೆಂದು ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡಿದ್ದಾರೆ. ಪಾಂಡವರ ಪಾಳೆಯಲ್ಲಿ ಈ ವಿಷಯ ತಿಳಿಯಿತು. ಎಲ್ಲರಿಗೂ ಕಳವಳ. ಕಾರಣ ಅದು ಭೀಷ್ಮರ ಪ್ರತಿಜ್ಞೆ. ತಕ್ಷಣ ದ್ರೌಪದಿ ಕೃಷ್ಣನ ಬಳಿಗೆ ಹೋಗಿ, ಅಣ್ಣ, ಹೇಗಾದರೂ ಮಾಡಿ ನನ್ನ ಪತಿಗಳನ್ನು ಕಾಪಾಡಿ ನನ್ನ ಮಾಂಗಲ್ಯ ಉಳಿಯುವಂತೆ ಮಾಡಿ ಎಂದು ಪ್ರಾರ್ಥಿಸಿದ್ಲು. ಕೃಷ್ಣ ಯೋಚಿಸುತ್ತಾ ಕುಳಿತರು. ಇತ್ತ ಭೀಷ್ಮಾಚಾರ್ಯರು ಎಂಥ ಪ್ರತಿಜ್ಞೆ ಮಾಡಿದ್ದಾರೆ, ಧರ್ಮಮೂರ್ತಿಗಳನ್ನು ಕೊಲ್ಲೋದು ಹೇಗೆ, ಹೀಗೆ ಚಿಂತಿಸುತ್ತಾ ತನ್ನ ಡೇರಾದಲ್ಲಿ ಶತಾಪಥ ತಿರುಗಾಡ್ತಾ ಇದ್ದಾರೆ. ಅದು ಮಧ್ಯರಾತ್ರಿ. ಕೃಷ್ಣ ದ್ರೌಪದಿಯೊಂದಿಗೆ ಭೀಷ್ಮರ ಪಾಳ್ಯದ ಹತ್ತಿರ ಯುಕ್ತಿಯಿಂದ ಹೋದ. ಆಗ ರಾಣಿಯರು ಶಬ್ದ ಮಾಡುವ ಚಪ್ಪಲಿಗಳನ್ನು ಹಾಕ್ಕೊಳ್ತಾ ಇದ್ದರು. ಡೇರಿಯಕ್ಕೆ ತುಸು ದೂರದಲ್ಲಿ ದ್ರೌಪದಿನ ನಿಲ್ಲಿಸಿ, ನಿನ್ನ ಪಾದರಕ್ಷೆಗಳನ್ನು ಇಲ್ಲಿ ಬಿಡು ಎಂದ. ಬಿಟ್ಟ ಪಾದರಕ್ಷೆಗಳನ್ನು ತನ್ನ ಉತ್ತರೀಯದಲ್ಲಿ ಕಟ್ಟಿಕೊಂಡು, ಈಗ ನೀನೊಬ್ಬಳೇ ಧೈರ್ಯವಾಗಿ ಒಳಗೆ ಹೋಗು, ನಿನ್ನ ಮುಖವನ್ನು ಆಚಾರ್ಯರಿಗೆ ತೋರಿಸಬೇಡ, ಹೋದವಳೆ ಅವರ ಪಾದಗಳಿಗೆ ನಮಸ್ಕರಿಸು ಎಂದು ಹೇಳಿ ತಾನು ಹೊರಗೆ ನಿಂತುಕೊಂಡ. ತಲೆಯ ಮೇಲೆ ಮುಸುಕನ್ನು ಮುಚ್ಚಿಕೊಂಡು ಡೇರಿಯ ಒಳಗೆ ಪ್ರವೇಶ ಮಾಡಿದ ದ್ರೌಪದಿ ನೇರವಾಗಿ ಹೋಗಿ ಭೀಷ್ಮರ ಪಾದ ಹಿಡಿದಳು. ಏನೋ ಯೋಚಿಸ್ತಿದ್ದ ಭೀಷ್ಮರಿಗೆ ಬಳೆಗಳ ಶಬ್ದ ಕೇಳಿಸ್ತು. ಓ, ಇವಳ್ಯಾರೋ ಸುಮಂಗಲಿ ಇರಬೇಕೆಂದು ನಮಸ್ಕಾರ ಮಾಡಿದ ಹೆಂಗಸಿಗೆ ದೀರ್ಘ ಸುಮಂಗಲೀ ಭವ ಎಂದು ಆಶೀರ್ವದಿಸಿದರು. ನನಗಿಷ್ಟೇ ಸಾಕು ಎಂದ್ಲು ದ್ರೌಪದಿ. ತಲೆ ಎತ್ತಿದಾಗ ನೋಡುತ್ತಾರೆ ಬಂದಿದ್ದವಳು ದ್ರೌಪದಿ. ಅಮ್ಮ, ಈ ಉಪಾಯ ನಿನ್ನದೆಯೋ ಅಥವಾ ಯಾರಾದರೂ ಹೇಳಿಕೊಟ್ರೋ ಎಂದರು. ನಾನೇ ಹೇಳಿಕೊಟ್ಟೆ ಎಂದು ಶ್ರೀಕೃಷ್ಣ ಡೇರಿಯೊಳಗೆ ಪ್ರವೇಶ ಮಾಡಿದ. ಕೃಷ್ಣನನ್ನು ನೋಡಿದೊಡನೆಯೇ ಭೀಷ್ಮರಿಗೆ ಕಣ್ಣು ತುಂಬ ನೀರು ಬಂತು. ಭಗವಂತ, ನಿನ್ನ ಲೀಲಾ ನಾಟಕದಲ್ಲಿ ನನ್ನ ಪಾತ್ರದ ಕೊನೆಯ ದೃಶ್ಯ ಇದೇ ತಾನೆ? ಇದೂ ನಿನ್ನ ಸಾನ್ನಿಧ್ಯದಲ್ಲಿ. ಧನ್ಯವಾದಗಳು. ಅದೇನು ಮಾಡುವೆಯೋ ಮಾಡು. ನೀನು ಆಡಿಸಿದಂತೆ ನಾನು ಆಡಿ ಮುಗಿಸುವೆ ಈ ಪಾತ್ರವನ್ನು. ಇರಲಿ, ನನಗಾಗಿ ಏನನ್ನೋ ತಂದಂತಿದೆ, ಅದೇನು ಕೊಡು ಎಂದು ಗಂಟು ನೋಡಿ ಕೈ ಹಾಕಿದ. ದ್ರೌಪದಿಯ ಪಾದರಕ್ಷೆಗಳು ಕೆಳಗೆ ಬಿದ್ದವು. ಕಣ್ಣೀರಿನ ಜೊತೆಗೆ ದುಃಖ ಉಮ್ಮಳಿಸಿ ಬಂತು. ಬಿಗಿದು ಅಪ್ಪಿದ ಕೃಷ್ಣನನ್ನು, ಸ್ವಾಮಿ, ನೀನು ಭಕ್ತರಿಗಾಗಿ ಏನು ಬೇಕಾದರೂ ಮಾಡುವೆ ಎಂದು ಆನಂದ ಅಶ್ರು ಬಿಟ್ಟರು. ಭಕ್ತರ ರಕ್ಷಣೆಯೇ ಭಗವಂತನ ಲಕ್ಷ್ಯ. ಪಾಂಡವರಿಗೆ ಶ್ರೀಕೃಷ್ಣನದೇ ಚಿಂತೆ. ಅದೇ ರೀತಿ ಭಗವಂತನಿಗೆ ಸದಾ ಸರ್ವೇಷಾಂ ಭಕ್ತಚಿಂತನಂ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹೊಸ ವಿಚಾರದೊಡನೆ ಭೇಟಿಯಾಗೋಣ.